ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರನ್ನು ಈ ದಿನ ನಿಮಿಷಾಂಬ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶ್ರೀರಂಗಪಟ್ಟಣದಲ್ಲಿರುವ ಗಂಜಾಂನಲ್ಲಿರುವ ನಿಮಿಷಾಂಬ ಟೆಂಪಲ್, ನಿಮಿಷಾಂಬ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗಿ ನಾವು ಶ್ರೀರಂಗಪಟ್ಟಣದಿಂದ ಹೋಗ್ಬಿಟ್ಟು ಶ್ರೀರಂಗಪಟ್ಟಣದಿಂದ ನಿಮಿಷಾಂಬ ಟೆಂಪಲ್ಗೆ ಹೋದ್ವಿ. ಹೋಗಿ ಅಲ್ಲೆಲ್ಲ ಒಂದು ರೌಂಡು ಸುತ್ತಾಡ್ಕೊಂಡು ನನ್ನ ಸ್ನೇಹಿತರೆಲ್ಲರಿಗೂ ತೋರ್ಸೋಣ ಅಂತ ಅಲ್ಪ ಸ್ವಲ್ಪ ಸಿಕ್ಕಿರೋದ್ರಲ್ಲಿ ಫೋಟೋಗಳು ತಗೊಂಡ್ವಿ. ಫೋಟೋ ಹಾಕಿದ್ವಿ. ಒಳಗಡೆ ದೇವಸ್ಥಾನಕ್ಕೆ ಒಳಗಡೆ ಎಂಟ್ರಿ ಬಿಡಲಿಲ್ಲ, ಫೋಟೋ ಮಾತ್ರ ತಗೊಂಡ್ವಿ, ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಹಾಗೆಯೇ ಹೊರಗಡೆ ಬಂದು ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡ್ವಿ. ಹೊರಗಡೆ ಬಂದು ದೇವಸ್ಥಾನದ ಸುತ್ತಮುತ್ತ ವಾತಾವರಣ ಹೇಗಿದೆ ನೋಡೋಣ ಅಂತ ಹೇಳಿ ಅದನ್ನ ಒಂದು ವೀಡಿಯೋ ಮಾಡಿದೆ. ನೋಡಿ, ಈ ಮಳೆಗಾಲದಲ್ಲಿ ಇಲ್ಲಿವರೆಗೂ ಬರ್ತದೆ ನೀರು, ಕಾವೇರಿ ನೀರು ತುಂಬಿ. ಈಗ ನೆಕ್ಸ್ಟ್ ಹೋದ ವರ್ಷದಲ್ಲಿ ನಾನು ಹೋದಾಗ ಮಳೆಗಾಲದಲ್ಲಿ ಹೋಗಿದ್ದೆ. ಈ ಮೆಟ್ಲು ಫುಲ್ಲು ಕಾಣ್ತಿರಲಿಲ್ಲ, ಈ ಮೆಟ್ಲು ಗಂಟ ಬಂದಿತ್ತು. ಈ ಕಡೆ ರೈಟ್ ಸೈಡ್ ಇದೆ, ಅಲ್ಲೇ ದೇವಸ್ಥಾನಕ್ಕೆ ಲೆಫ್ಟ್ ಸೈಡಲ್ಲಿದೆ ಕಾವೇರಿ ನದಿ. ನೋಡಿ, ಇಲ್ಲಿವರೆಗೂ ನೀರು ತುಂಬಿತ್ತು. ಅದೇ ಕಾವೇರಿ ನದಿ ಹರಿತಾ ಇರೋದು. ನೋಡಿ ಹೆಂಗೆ ತೋರಿಸ್ತೀನಿ. ಈ ನದಿಯಲ್ಲಿ ನೋಡಿ, ಇದು ಫುಲ್ಲೆಲ್ಲ ತುಂಬಿತ್ತು ನೀರು. ಈ ರೋಡೆಲ್ಲ ಕಾಣ್ತಿರಲೇ ಇಲ್ಲ, ಅಷ್ಟು ನೀರು ತುಂಬಿತ್ತು. ಇವಾಗ ಎಲ್ಲ ಫ್ರೀಯಾಗಿದೆ. ಈಗ ಫ್ರೀಯಾಗಿ ಇದೆಲ್ಲ ನೋಡೋಂಥ ಸ್ಥಳ ನಿಮಿಷಾಂಬ ಟೆಂಪಲ್ ಅಂತ. ನೋಡಿ, ಈ ದೇವಸ್ಥಾನದ ಕೆಳಗೆ ಮೆಟ್ಲವಲ್ಲ, ಇಲ್ಲಿವರೆಗೂ ಬಂದಿತ್ತು ನೀರು, ಇಲ್ಲಿವರೆಗೂ ಬಂದಿತ್ತು. ಹೀಗೇ ನಾವು ಎಲ್ಲ ಈ ವಿಡಿಯೋನ ಪೂರ್ವವಾಗಿ ನೋಡಿ, ಸಂಪೂರ್ಣವಾಗಿ ನೋಡಿ, ತುಂಬ ಭಕ್ತಿಯಿಂದ ಆ ಅಮ್ಮನ ಸೇವೆ ಮಾಡಿ, ಹಾಗೆಯೇ ಒಂದು ರೌಂಡ್ ಹಾಕಿ ಎಲ್ಲ ವಿಡಿಯೋ ಮಾಡೋಣ ಅಂತ ಮಾಡಿ ಅದು ನಮ್ಮ ವೀಕ್ಷಕರಿಗೂ ತೋರಿಸ್ಬೇಕು ಅನ್ನೋ ಕುತೂಹಲದಿಂದ. ನೋಡಿ, ಅದೇ ಕಾವೇರಿ. ಆ ಕಾವೇರಿ ನೀರ ಹತ್ರ ಫುಲ್ಲು ತುಂಬ್ತದೆ. ಇದೆಲ್ಲ ಒಳಗೇ ಈ ಥರ ಎಲ್ಲ ಬಂದು ಭಕ್ತಾದಿಗಳಿಗೆ ಸೌಕರ್ಯಗಳು ಮಾಡಿರೋದು. ತುಂಬ ಅನುಕೂಲವಾಗಿದೆ. ಆ ಮುಂದೆ ಕಾಣ್ತಾ ಇದ್ದಲ್ಲ ಬೆಟ್ಟ, ಅದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ವೆಂಕಟರಮಣ ಸ್ವಾಮಿ ಅಂದರೆ ಕರಿಘಟ್ಟ ಅಂತಾರೆ. ಶ್ರೀರಂಗಪಟ್ಟಣದ ಕಡೆಯಿಂದನೂ ಹೋಗ್ಬೋದು. ಈ ದೇವಸ್ಥಾನಕ್ಕೆ ಬಂದು, ಈ ದೇವಸ್ಥಾನ ಗಂಜಾಮನ ಮೇಲೆ, ಈ ದೇವಸ್ಥಾನ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದು ಅದೇ ಬ್ರಿಡ್ಜ್ ಮೇಲೆ, ಇವಾಗ ತೋರಿಸಿದ್ನಲ್ಲ ಅದೇ ಬ್ರಿಡ್ಜ್ ಮೇಲೆ ಸೀದಾ ಮುಂದೆ ಹೋಗ್ಬೋದು. ಮುಂದೆ ಹೋದರೆ ಸೀದಾ ಕರಿಘಟ್ಟ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಕರಿಘಟ್ಟದ್ದು. ನೋಡಿ, ಇದು ನಿಮಿಷಾಂಬ ಫ್ರಂಟ್ ಗೋಪುರ. ನೋಡಿ, ಅಂಗಡಿ ಮುಂಗಟ್ಟುಗಳೆಲ್ಲ ಇರ್ತವೆ ಇಲ್ಲಿ. ತುಂಬ ಚೆನ್ನಾಗಿ ಅನುಕೂಲವಾಗಿದೆ. ನಿಮಿಷಾಂಬ ತಾಯಿ ಎಲ್ಲರಿಗೂ ಆಶೀರ್ವದಿಸುತ್ತಾಳೆ ಅಂತ ನಮಗೆ ಯಾವುದೇ ಒಳ್ಳೆಯದಾಗಲಿ, ನಿಮಿಷಾಂಬ ನಿಮಿಷಾರ್ಧದಲ್ಲಿ ಅವಳು ನಮ್ಮ ಎಲ್ಲ ಯಾವುದೇ ಕೆಲಸಗಳನ್ನು ಮಾಡಿಕೊಡ್ತಾಳೆ. ಆ ತಾಯಿ ನಮ್ಮ ಮಾಡ್ತಾಳೆ. ನೋಡಿ, ಆ ಥರ ಇರ್ತದೆ. ಹೀಗಿದೆ ಸ್ನೇಹಿತರೆ. ನೋಡಿ, ಆಗ ಮುಗಿಸ್ಕೊಂಡು ನಾವು ಊಟದ ಮನೆಗೆ ಬಂದ್ವಿ. ಅನ್ನದಾಸೋಹ ಅಂತ ಅಲ್ಲಿ ಬಂದ್ವಿ. ಎಲ್ಲ ತುಂಬ ಜನ ಭಕ್ತಾದಿಗಳು ಕುಂತಿದ್ರು. ಅದರಲ್ಲಿ ಒಂದು ಫೋಟೋ ವಿಡಿಯೋ ಮಾಡೋಣ ಅಂತ ಹಂಗೆ ಮಾಡಿದ್ವಿ. ನೋಡಿ, ಎಲ್ಲರಿಗೂ ಭಕ್ತಾದಿಗಳಿಗೆ ಎಲ್ಲ ತಟ್ಟೆ ವ್ಯವಸ್ಥೆಗಳು, ಎಲ್ಲರೂ ಊಟ ಮಾಡ್ತಾವ್ರೆ. ಹಂಗೆ ಒಂದು ವಿಡಿಯೋ ಮಾಡೋಣ ಅಂತ ಹಂಗೆ ಮಾಡ್ಕೊಂಡು ಮತ್ತೆ ಕೆಳಗಡೆ ಬಂದು ಹೊಳೆ ಹತ್ರ ಮೀನಿಗೆ ಪುರಿ ಹಾಕೋಣ ಅಂತ ಹೇಳಿ ಮೀನಿಗೆ ಬಂದ್ವಿ. ಮೀನಿಗೆ ಬಂದು ಪುರಿ ಎತ್ತಾಯಿದ್ವಿ. ಮೀನುಗಳು ತುಂಬ ಇದೆ. ಶೃಂಗೇರಿಯಲ್ಲಿ ನೀವು ನೋಡಿರ್ಬೋದು, ಶೃಂಗೇರಿ ಶಾರದಾಂಬೆಗೆ ಹೇಗೆ ತುಂಗಾ ನದಿಲಿ ಮೀನುಗಳು ಬರ್ತಾವೋ ಆ ಥರ ಇಲ್ಲಿ ಮೀನು ತುಂಬ ಇದೆ. ತುಂಬ ಬಂದು ಹಂಗೆ ಮಾಮೂಲಿ ಓವರ್ ಆಗಿ ಹರಿತಾ ಇರೋ ನದಿನೇ, ಅಲ್ಲಿ ಇವಾಗ ಕಮ್ಮಿ ಆಗೈತೆ ನೀರು. ಹಾಗೆಯೇ ಮೀನು ಹಾಕಿ ಮೀನುಗಳಿಗೆಲ್ಲ ಊಟ ಕೊಟ್ಟು, ಹಾಗೆ ನೋಡಿ ಉದ್ದಕ್ಕೂ ಅಲ್ಲಿ ಮೀನು ಆಡ್ತವೆ. ಎಸೆದ್ರೆ ಹರಿಯೋದ್ರಿಂದ ಮುಂದೆ ಹೊಂಟೋಯ್ತವೆ ಮೀನು. ಹೋಗಿ ಅಲ್ಲಿ ಮೀನುಗಳಿಗೆ ಊಟ ಹಾಕಿದ್ವಿ. ಮತ್ತು ಅಲ್ಲೇ ಸಾಯಂಕಾಲ ಆಯಿತು. ನಾವು ಹೋಗಿದ್ದು ಬೆಳಿಗ್ಗೆ, ಸಾಯಂಕಾಲ ಆಯಿತು. ಸರಿ, ಹೋಗೋದ ಮನೆ ಕಡೆ ಅಂತ ಹೊರಟ್ವಿ ಸ್ನೇಹಿತರೆ. ಇದೇ ಥರ ಮತ್ತೊಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಇನ್ನು ಮುಂದಿನ ಸಲ ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಭೇಟಿ ಆಯ್ತೀನಿ ಸ್ನೇಹಿತರೆ. ನಮಸ್ಕಾರ.